ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ ಕೂಡ. ಬನ್ನಿ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಇವತ್ತು ಸ್ನೇಹಿತರೆ, ನಿಮಗೂ ಕೂಡ ನಿಮ್ಮ ತಲೆಯಲ್ಲಿ ಕೂಡ ಬಿಳಿ ಕೂದಲ ಸಮಸ್ಯೆ ತುಂಬಾ ಇದೆ. ಏನು ಹಚ್ಚಬೇಕಂತ ಯೋಚನೆ ಮಾಡುವಾಗ ಈ ರೀತಿ ನ್ಯಾಚುರಲ್ ಆಗಿರುವಂಥ ಈ ಹೇರ್ ಪ್ಯಾಕ್ ಹಚ್ಬಿಡಿ. ತುಂಬಾ ನ್ಯಾಚುರಲ್ ಆಗಿ ಮಾಡಿರುವಂಥದ್ದು. ಹಾಗೆ ನೋಡ್ತಾ ಇರೋದು ನನ್ನ ಕೈಯಲ್ಲಿ ಕೂಡ ಎಷ್ಟು ಚೆನ್ನಾಗಿ ಕಪ್ಪು ಆಗಿರುವಂಥದ್ದು, ಒಂದು ಸ್ವಲ್ಪ ಕೂಡ ಉಗುರು ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಪ್ಪಗಾಗಿರುವಂಥದ್ದು. ಹಾಗಾದರೆ ನಮ್ಮ ಕೂದಲು ಕೂಡ ತುಂಬಾ ಕಪ್ಪುಗಾಗುತ್ತೆ, ಹಾಗೆ ಶೈನಿಯಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ನ್ಯಾಚುರಲ್ ಆಗಿ ಮಾಡಿರುವಂಥ ಹೇರ್ ಪ್ಯಾಕು ಖಂಡಿತವಾಗಿ ಟ್ರೈ ಮಾಡ್ಬೋದು ಸ್ನೇಹಿತರೆ. ಇವಾಗ ನೋಡಿ, ನಾನು ಸ್ವಲ್ಪ ಬೆರಳಿಗಷ್ಟೇ ಹಚ್ಕೊಂಡಿದ್ದೆ. ಪೂರ್ತಿ ಕೈಯೆಲ್ಲ ರೀತಿ ಸ್ವಲ್ಪ ಕೈಯೆಲ್ಲ ರೀತಿ ಒರೆಸ್ಕೊಳ್ತಾ ಹೋದರೆ ಮತ್ತೆ ಪೂರ್ತಿ ಕೈಯೆಲ್ಲ ಅಂಟ್ಕೊಳ್ತಾ ಇರೋದು. ತುಂಬಾ ನ್ಯಾಚುರಲ್ ಆಗಿ ಮಾಡಿರುವಂಥದ್ದು ಅನ್ಬೋದು. ಹಾಗಾದರೆ ನಮ್ಮ ಕೈನೇ ಎಷ್ಟು ಕಪ್ಪಗಾಗಿದೆ ಅಂದರೆ ನಮ್ಮ ಬಿಳಿ ಕೂದಲು ಕೂಡ ತುಂಬಾ ನ್ಯಾಚುರಲ್ ಆಗಿ ಕಪ್ಪಗಾಗುತ್ತೆ ಸ್ನೇಹಿತರೆ. ಇವಾಗ ನೋಡಿ, ಒಂದು ಇಷ್ಟು ಮಾಡ್ಕೊಂಡಿರೋದು ಇದು ಆಲ್ಮೋಸ್ಟ್ ನೋಡಿ, ನಿಮಗೆ ಯಾವಾಗ ಬೇಕು ಆವಾಗ ವರ್ಷದಲ್ಲಿ ನೀವು ಈ ರೀತಿ ಹೇರ್ ಪ್ಯಾಕ್ ರೆಡಿ ಮಾಡಿಕೊಂಡು ಹಚ್ತಾ ಇರ್ಬೋದು ಸ್ನೇಹಿತರೆ. ಎಲ್ಲ ಕೆಮಿಕಲ್ ಬಳಸೋದು ಬಿಟ್ಬಿಡಿ, ಈ ರೀತಿ ನ್ಯಾಚುರಲ್ ಆಗಿರೋಂಥ ಹೇರ್ ಪ್ಯಾಕ್ ನೀವು ಕೂಡ ಟ್ರೈ ಮಾಡ್ತಾ ಇರಿ. ನಿಮ್ಮ ಕೂದಲು ನ್ಯಾಚುರಲ್ ಆಗಿ ಕಪ್ಪಗಾಗ್ತಾ ಬರುತ್ತೆ ಸ್ನೇಹಿತರೆ. ಹಾಗಾದರೆ ನೋಡಿ, ನನ್ನ ಕೈ ಬೆರಳು ಕೂಡ ಮತ್ತೆ ಈ ರೀತಿ ಕೈಯಿಂದ ರಬ್ ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಮತ್ತೆ ಕೂತ್ಕೊಳ್ತಾ ಇರೋದಂತ. ಹಾಗಾದರೆ ಈ ರೀತಿ ನ್ಯಾಚುರಲ್ ಆಗಿರುವಂಥ ನೀವು ಕೂಡ ವರ್ಷಗಟ್ಟಲೆ ಕೂಡ ಯೂಸ್ ಮಾಡ್ಕೋಬೋದು ಈ ರೀತಿ ಮಾಡಿ. ಹಾಗಾದರೆ ನೀವು ಕೂಡ ಈ ರೀತಿ ನ್ಯಾಚುರಲ್ ಆಗಿರೋಂಥ ಹೇರ್ ಪ್ಯಾಕು ಬಳಸ್ಕೋಬೇಕಂತ ಅಂದ್ಕೊಂಡಿದ್ರೆ ವಿಡಿಯೋ ಕೂಡ ಸ್ಕಿಪ್ ಮಾಡದೆ ಈ ರೀತಿ ಮಾಡಿ ನಿಮ್ಗೆ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೊಳ್ತಾ ಬರ್ಬೋದು. ಹಾಗೆ ನೋಡಿ, ನನ್ನ ಕೈ ಕೂಡ ವಾಶ್ ಮಾಡ್ತಾ ಇದ್ದೀನಿ. ಕೈ ವಾಶ್ ಮಾಡಿದ್ರು ಕೂಡ ನೋಡಿ, ಸ್ವಲ್ಪ ಕೂಡ ನೀರಲ್ಲಿ ಏನು ಕೂಡ ಸ್ವಲ್ಪ ಕೂಡ ಹೋಗ್ತಾ ಇಲ್ಲ ನೋಡಿ. ಕೈ ಕೂಡ ನೋಡಿ ಎಷ್ಟು ಯಾವ ರೀತಿ ಕಪ್ಪಗಿದೆ ಅದೇ ಥರವಾಗಿರೋದು. ಹಾಗಿದ್ರೆ ನಿಮ್ಮ ಕೂದಲು ಕೂಡ ನ್ಯಾಚುರಲ್ ಆಗಿ ಕಪ್ಪಗಿರುತ್ತೆ ಸ್ನೇಹಿತರೆ. ಇವಾಗಿಂದ ಈ ಹೇರ್ ಪ್ಯಾಕು ಖಂಡಿತವಾಗಿ ಈ ಥರ ನೀವು ಯಾವತ್ತೂ ಕೂಡ ಟ್ರೈ ಮಾಡೇ ಇರಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಹಾಗಿದ್ರೆ ಟ್ರೈ ಮಾಡಿದರೆ ಕಮೆಂಟ್ಸ್ ಮೂಲಕ ಹೇಳ್ಬೋದು, ಇಲ್ಲಾಂದರೆ ನೀವು ರೀತಿ ಟ್ರೈ ಮಾಡ್ಕೋಬೋದು. ಅದು ಯಾವ ಥರವಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಬನ್ನಿ. ಇವಾಗ ಮಾಡೋದಕ್ಕಾಗಿ ನಾನು ಸ್ವಲ್ಪ ಕಾಟನ್ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ತೊಗೋಬೇಕಾಗುತ್ತೆ ಕಾಟನ್ನು. ಇವಾಗ ಇದು ಕಾಟನ್ ತೊಗೊಂಡಿದ್ದೀವಲ್ಲ, ಸ್ವಲ್ಪ ರೀತಿ ಅಗಲವಾಗಿ ಮಾಡ್ಕೋಬೇಕು. ಈ ಥರ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ತೋರಿಸ್ತೀನಿ ನಿಮಗೆ. ಇವಾಗ ಒಂದು ಏನು ಮಾಡ್ತೀವಿ ಅಂದರೆ ಇದು ಅಗಲವಾಗಿ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಇವಾಗ ಬ್ರೂ ಕಾಫಿ ತೊಗೊಂಡಿರೋದು. ಇದು ನೋಡಿ, ಅರ್ಧದಷ್ಟು ಪ್ಯಾಕೆಟ್ ತೊಗೊಂಡಿದ್ದೀನಿ. ನೀವು ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ತೊಗೋಬೋದು. ನಾನು ಇವಾಗ ಅರ್ಧದಷ್ಟು ತೊಗೊಂಡಿದ್ದೀನಿ. ಅದು ಬ್ರೂ ಕಾಫಿ ಸ್ವಲ್ಪ ಈ ರೀತಿ ಕಾಟನ್ ಮೇಲೆ ಈ ರೀತಿ ಎಲ್ಲ ಕಡೆ ಹಾಕ್ಕೋಬೇಕು. ಬ್ರೂ ಕಾಫಿಯಿಂದ ನಮ್ಮ ಕೂದಲು ನ್ಯಾಚುರಲಾಗಿ ಕಪ್ಪಾಗುತ್ತೆ ಸ್ನೇಹಿತರೆ. ಅದರಲ್ಲಿ ಕೂಡ ನೋಡಿ, ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದನ್ಬೋದು. ಹಾಗಾಗಿ ಬ್ರೂ ಕಾಫಿ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಕಾಟನ್ ಮೇಲೆ ಹಾಕ್ಕೊಂಡಿದ್ದೀನಿ. ಕಾಟನ್ ಮೇಲೆ ಹಾಕ್ಕೊಂಡ ತಕ್ಷಣ ನಾವು ಇವಾಗ ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಸಾಸಿವೆ ಎಣ್ಣೆ ನೋಡಿ ಸ್ನೇಹಿತರೆ, ನಾನು ಇವಾಗ ಸಾಸಿವೆ ಎಣ್ಣೆ ತೊಗೊಂಡಿದ್ದೀನಿ. ಇವಾಗ ಸಾಸಿವೆ ಎಣ್ಣೆ ಏನು ಮಾಡಬೇಕಂದ್ರೆ, ಈಗ ಎಲ್ಲ ಕಡೆ ಚೆನ್ನಾಗಿ ಕಾಟನ್ ಎಲ್ಲ ಒದ್ದೆ ಆಗಬೇಕು. ಆ ರೀತಿ ನಾನು ಎಲ್ಲ ಕಡೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಾಫಿ ಪೌಡಿ ಹಾಕ್ಕೊಂಡಿದ್ದೀವಲ್ಲ, ಅದ್ರ ಮೇಲೆ ಕೂಡ ಈ ರೀತಿ ಎಣ್ಣೆ ಹಾಕೋಬೇಕು. ಇಲ್ಲಾಂದರೆ ನೀವು ಏನ್ಬೇಕು, ಸಾಸಿವೆ ಎಣ್ಣೆಯಲ್ಲಿ ಸ್ವಲ್ಪ ಕಾಫಿ ಪೌಡ್ರು ಕೂಡ ಮಿಕ್ಸ್ ಮಾಡಿ ಅದು ಕೂಡ ಹಾಕೋಬೋದು. ಆ ರೀತಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಕಾಟನ್ ಎಲ್ಲ ಒಂಥರ ಚೆನ್ನಾಗಿ ಒದ್ದೆ ಆಗುತ್ತೆ. ಆ ರೀತಿನೇ ಕರೆಕ್ಟಾಗಿ ಮಾಡ್ಕೊಂಡ್ಬಿಡಿ. ಇವಾಗ ನೋಡಿ, ಎಲ್ಲ ಕೂಡ ನಾನು ಕಾಫಿ ಪುಡಿ ಮತ್ತು ಎಣ್ಣೆ ಹಾಕ್ಕೊಂಡ್ಮೇಲೆ ಈ ರೀತಿ ಬತ್ತಿ ಯಾವ ರೀತಿ ರೆಡಿ ಮಾಡ್ಕೊಳ್ತೀವಲ್ವ ಅದೇ ಥರವಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದು ನೋಡಿ, ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹತ್ತಿರೋದಲ್ಲ ಅದು ಕೂಡ ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ಇದು ಪ್ಲೇಟ್ ನಮಗೆ ಯೂಸ್ ಮಾಡೋದಿದೆ, ಅದಕ್ಕೋಸ್ಕರ. ಇವಾಗ ನೋಡಿ, ಇದು ನೋಡಿ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ, ಬತ್ತಿ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಒದ್ದೆ ಆಗಬೇಕು ಬತ್ತಿ, ಅದಕ್ಕೋಸ್ಕರ ನಾನು ಇವಾಗ ಕಾಫಿಯಲ್ಲಿ ಮತ್ತು ಸಾಸಿವೆ ಎಣ್ಣೆ ಎರಡೂ ಕೂಡ ಮಿಕ್ಸ್ ಮಾಡಿರೋಂಥದ್ದು ಹಾಕ್ತೀನಿ ನೋಡಿ. ಈ ಥರ ಹಾಕ್ಕೋಬೇಕಾಗುತ್ತೆ. ಕಾಫಿ ಮತ್ತು ಸಾಸಿವೆ ಎಣ್ಣೆ ಕೂಡ ಮಿಕ್ಸ್ ಮಾಡಿ ನೀವು ಹಾಕ್ಕೋಬೋದು ನೋಡಿ ಈ ಥರ. ನೋಡಿದ್ರಲ್ಲ, ಇವಾಗ ತುಂಬಾ ನ್ಯಾಚುರಲಾಗಿ ಮಾಡುವಂಥದ್ದು. ತುಂಬ ನ್ಯಾಚುರಲಾಗಿ ನಮ್ಮ ಕೂದಲು ಕಪ್ಪುಗಾಗುತ್ತೆ, ಹಾಗೆ ಶೈನಿ ಆಗುತ್ತೆ ನೋಡಿ ನಮ್ಮ ಕೂದಲು. ಇವಾಗ ಇಷ್ಟು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಹಾಗೆ ಇವಾಗ ಮತ್ತೇನು ಮಾಡಬೇಕಂದ್ರೆ ನೋಡಿ, ಬತ್ತಿ ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ರೀತಿ ಅಗಲವಾಗಿ ಮಾಡಿಕೊಂಡು ಅದರಲ್ಲಿ ನಾವೀಗ ಏನು ಮಾಡಬೇಕಂದ್ರೆ ಸ್ನೇಹಿತರೆ, ಈ ರೀತಿ ಅಗಲವಾಗಿ ಮಾಡ್ಕೊಂಡಿದ್ದೀನಲ್ಲ, ಯಾಕಪ್ಪ ಅಂದರೆ ಇವಾಗ ಇದರಲ್ಲಿ ನಾನು ಬಾದಾಮಿ ಸೇರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಒಂದು ಬಾದಾಮಿ ತೊಗೊಂಡು ಮಧ್ಯದಲ್ಲಿ ಇಟ್ಕೋಬೇಕು. ಬಾದಾಮಿ ಮೇಲ್ಗಡೆ ದೀಪ ಯಾವ ರೀತಿ ಉರಿಯೋದಕ್ಕೆ ಜಾಗ ಕೊಡ್ತೀವಲ್ಲ ಅದೇ ಥರವಾಗಿ ಬಾದಾಮಿ ಕೂಡ ಮಧ್ಯದಲ್ಲಿ ಇಟ್ಕೋಬೇಕು, ಮೇಲ್ಗಡೆ ಜಾಗ ಕೊಡಬೇಕು. ಈ ರೀತಿ ಇಟ್ಕೊಂಡ್ಮೇಲೆ ನಾನು ಇವಾಗ ಒಂದು ನೋಡಿ, ಗೇರೋ ಕಡ್ಡಿಯಿಂದ ಚೆನ್ನಾಗಿ ದೀಪ ಅಂಟಿಸ್ಕೊಳ್ಳೋ ರೀತಿ ಅಂಟಿಸ್ಕೊಳ್ತೀನಿ. ಬಾದಾಮಿ ಉರಿಯೋವರೆಗೂ ಚೆನ್ನಾಗಿ ದೀಪ ಅಂಟಿಸ್ಕೋಬೇಕದು. ಯಾಕಂದರೆ ಬಾದಾಮಿ ಒಂದು ಸರ್ತಿ ಉರಿಯೋದಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ತುಂಬಾ ನ್ಯಾಚುರಲಾಗಿ ಕಪ್ಪು ಕಲರ್ ಬಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಕಾಫಿ ಪೌಡಿ ಕೂಡ ಹಾಕಿದ್ದೀವಿ.
ಎರಡೂ ಕೂಡ ಮಿಕ್ಸ್ ಆದರೆ ತುಂಬಾ ಶೈನಿಯಾಗಿ ನೋಡ್ಬೋದು. ಅಷ್ಟು ಶೈನಿಯಾಗಿ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ ಲಾಸ್ಟ್ ತನಕ ನೋಡಿ ನಿಮ್ಗೆ ಕೂಡ ಗೊತ್ತಾಗುತ್ತೆ. ಇವಾಗ ಉರಿ ಚೆನ್ನಾಗಿ ಅಂಟ್ಕೊಳ್ತು. ಫಸ್ಟಿಗೆ ಸಣ್ಣ ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ನೋಡಿ ದಪ್ಪ ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಏನು ಮಾಡೋದಂದರೆ ನಾನು ಈ ರೀತಿ ದೀಪ ಇಟ್ಕೊಂಡಿದ್ದೀನಿ ಮಧ್ಯದಲ್ಲಿ. ಹಾಗೆ ನಾನು ಇವಾಗ ಈ ಕಡೆ 2 ಗ್ಲಾಸ್ ತೊಗೊಂಡಿದ್ದೀನಿ. ಗ್ಲಾಸ್ ಈ ಕಡೆ ಒಂದು ಈ ಕಡೆ ಒಂದು ಇಟ್ಕೊಂಡು ಅದ್ರ ಮೇಲೆ ನಮಗೆ ಪ್ಲೇಟ್ ತೊಗೊಂಡಿದ್ದೀನಲ್ವ, ಪ್ಲೇಟ್ ಟಬ್ಬ ಹಾಕ್ಕೋಬೇಕು ಗ್ಲಾಸ್ ಮೇಲೆ. ಈ ಥರ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಕೆಳಗಡೆ ಉರಿಯುವಂಥ ಬತ್ತಿ ಇರುತ್ತಲ್ಲ, ಅದು ತುಂಬಾ ನ್ಯಾಚುರಲಾಗಿ ಕಪ್ಪು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ನ್ಯಾಚುರಲ್ ಆಗಿರುವಂಥದ್ದು ನಾವು ಹೇರ್ ಪ್ಯಾಕ್ ಮಾಡ್ಕೋಬೋದು. ನೋಡಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಬಾದಾಮಿ ಕೂಡ ಚೆನ್ನಾಗಿ ಉರಿಯುವಂಥದ್ದು ಕಾಣಿಸ್ತಾ ಇರ್ಬೋದು. ಇದೇ ಥರವಾಗಿ ಉರಿಬೇಕು. ಪೂರ್ತಿ ಚೆನ್ನಾಗಿ ಒಂದು 10 ನಿಮಿಷ ಟೈಮ್ ತೊಗೊಳುತ್ತೆ. ಪೂರ್ತಿ ಬತ್ತಿ ಆರೋವರೆಗೂ ಉರಿಸ್ಕೊಂಡು ತೊಗೋಬೇಕು. ಇವಾಗ ನೋಡಿ ಪೂರ್ತಿ ಬತ್ತಿ ಆರಿರೋದು. ನಾನು ಸ್ವಲ್ಪ ಉರಿ ಮೇಲ್ಗಡೆ ಅಂಟ್ತಾ ಇಲ್ಲ ಅಂತೇಳಿ ಒಂದು ಕೆಳಗಡೆ ಬಟ್ಲಿಟ್ಕೊಂಡಿದ್ದೀನಿ. ಯಾಕಂದರೆ ಉರಿ ಜಾಸ್ತಿ ಮೇಲ್ಗಡೆ ಅಂಟಲಿ ಅಂತ ಈ ರೀತಿ ಬಟ್ಲಿಟ್ಕೋಬೇಕು. ಬಟ್ಲಿ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬತ್ತಿ ಉರಿದಿರೋದಂತ. ಪೂರ್ತಿ ಸ್ವಲ್ಪ ಕೂಡ ಬಿಡದೆ ಪುಡಿ ಪುಡಿಯಾಗಿ ಉರಿದಿರೋವಂಥದ್ದು. ಹಾಗೆ ಮಧ್ಯದಲ್ಲಿ ಒಂದು ಬಾದಾಮಿ ಇಟ್ಕೊಂಡಿದ್ದೀವಲ್ವ, ಆ ಬಾದಾಮಿ ತೆಕ್ಕೋಬೇಕು. ಇವಾಗ ಬಟ್ಲಿ ಮೇಲೆ ಎಣ್ಣೆ ಆಗಿರೋದು, ಅದು ಎಣ್ಣೆನ ಸೈಡಿಗೆ ಇಡ್ತೀನಿ. ಮತ್ತೆ ಕೆಲಸಕ್ಕೆ ಬರುತ್ತೆ ನಮಗೂ ಕೂಡ ಅದು. ನಾವು ಒಂದು ಸ್ವಲ್ಪ ಕೂಡ ವೇಸ್ಟ್ ಮಾಡುವಂಥದ್ದು ಏನೂ ಇಲ್ಲ ನೋಡಿ ಸ್ನೇಹಿತರೆ. ನ್ಯಾಚುರಲಾಗಿ ಮಾಡ್ಕೊಳ್ಳುವಂಥದ್ದು ಸ್ವಲ್ಪ ಕೂಡ ವೇಸ್ಟ್ ಮಾಡಬಾರ್ದು. ಹಾಗೆ ನೋಡಿ ಒಂದು 2 ಪೇಪರ್ ತೊಗೊಂಡಿದ್ದೀನಿ. ನೋಡಿ ಕಾಪಿಗಳಲ್ಲಿರುವಂಥ 2 ಪೇಪರ್ ತೊಗೊಂಡಿದ್ದೀನಿ. ಇವಾಗ ನೋಡಿ ಪ್ಲೇಟಲ್ಲಿ ಕಾಣಿಸ್ತಿರ್ಬೋದು ಎಷ್ಟು ಕಪ್ಪಗಾಗಿರುವಂಥದ್ದು ಪ್ಲೇಟು. ತುಂಬಾ ನ್ಯಾಚುರಲ್ ಆಗಿರುವಂಥದ್ದು. ಈ ಥರವಾಗಿ ನಾವು ಯೂಸ್ ಮಾಡ್ತಾ ಇರ್ಬೋದು ಸ್ನೇಹಿತರೆ. ಇವಾಗ ಮತ್ತು ಸ್ವಲ್ಪ ಗಟ್ಟಿ ಇರುವಂಥದ್ದೊಂದು ನೋಡ್ತಾ ಇರ್ಬೋದು ಪೇಪರ್ ತೊಗೊಂಡು ಈ ರೀತಿ ಪ್ಲೇಟ್ ಮೇಲೆ ಇರುವಂಥದ್ದೆಲ್ಲ ಚೆನ್ನಾಗಿ ಈ ರೀತಿ ಗೀರಿ ತೆಗಿಬೇಕು. ಇಲ್ಲಾಂದರೆ ಒಂದು ಚಾಕು ಸಹಾಯದಿಂದ ಕೂಡ ತೆಕ್ಕೋಬೋದು. ತುಂಬಾ ಈಸಿಯಾಗಿ ಬರುತ್ತೆ. ಇವಾಗ ನೋಡಿ ಎಲ್ಲನೂ ಕೂಡ ಈ ರೀತಿ ಗೀರ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇರೋದಂತ ಈಸಿಯಾಗಿ. ತುಂಬಾ ಸಖತ್ತಾಗಿ ಕಾಣಿಸ್ತಾ ಈ ರೀತಿ ಹೇರ್ ಪ್ಯಾಕು ರೆಡಿ ಮಾಡಿ ಇಟ್ಕೊಂಡು ಬಂದರೆ ನಾವು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಪುಡಿ ಪುಡಿಯಾಗಿ ಬೀಳ್ತಾ ಇರೋದು. ಇದು ನೀವು ಏನಾದರೂ ಒಂದು ಪ್ಲೇಟಲ್ಲಿ ತೆಗೆದ್ರೆ ಸ್ನೇಹಿತರೆ ನಿಮಗೆ ಕೈಗೆ ಸ್ವಲ್ಪ ಕೂಡ ಅಂಟೋದಿಲ್ಲ. ಯಾಕಂದರೆ ಪ್ಲೇಟ್ನಲ್ಲಿ ತೆಗೆದು ಬಂದರೆ ನಾವು ಯಾವುದೇ ಡಬ್ಬಿಯಲ್ಲಿ ನೋಡಿ ಯಾವುದೇ ಡಬ್ಬಿಯಲ್ಲಿ ಹಾಕಿಟ್ಕೋಬೇಕಂತೀವಲ್ಲ, ಅದು ನಮಗೆ ಸಿಗೋದಿಲ್ಲ. ಪ್ಲೇಟಿಗೆ ಜಾಸ್ತಿ ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ರೀತಿ ಪೇಪರ್ ಮೇಲೆ ಯೂಸ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಡಬ್ಬಿಯಲ್ಲಿ ಹಾಕ್ಬೋದು. ಇವಾಗ ನಾನು ಈ ರೀತಿ ಪುಡಿ ಎಲ್ಲ ಚೆನ್ನಾಗಿ ರೆಡಿ ಮಾಡಿ ತೊಗೊಂಡಿರೋವಂಥದ್ದಲ್ವ, ಇವಾಗ ಇದು ಸೈಡಿಗೆ ಇಡ್ತೀನಿ. ಇವಾಗ ಏನು ಮಾಡ್ತೀರಾ, ಬಾದಾಮಿ ನೋಡಿ ಪೂರ್ತಿ ಕಪ್ಪು ಆಗೋವರೆಗೂ ಸುಟ್ಕೊಂಡಿರೋಂಥ ಬಾದಾಮಿ ರೀತಿ ಕುಟ್ಕೋಬೇಕು. ಅದೇ ಪೇಪರ್ ಮೇಲೆ ಕುಟ್ತಾ ಇದ್ದೀನಿ. ಈ ಥರ ಪೂರ್ತಿ ನೋಡಿ ಎಣ್ಣೆ ಥರ ಬಿಟ್ಕೋಬೇಕು, ಅಲ್ಲಿವರೆಗೂ ಕುಟ್ಕೊಳ್ಬೇಕು. ಈ ರೀತಿ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ನೋಡಿ ಬಾದಾಮಿ ಕೂಡ ಸುಟ್ಕೊಂಡಾದ್ಮೇಲೆ ನ್ಯಾಚುರಲಾಗಿ ಕಲರ್ ಬಿಡುತ್ತೆ ಅದು ಕೂಡ. ಮತ್ತು ವೇಸ್ಟ್ ಯಾಕೆ ಮಾಡೋದು ನಾವು ಈ ರೀತಿ, ಅದು ಕೂಡ ನೋಡಿ ವೇಸ್ಟ್ ಮಾಡೋದಿಲ್ಲ. ಈ ರೀತಿ ಪೂರ್ತಿ ಸಣ್ಣ ಪುಡಿ ಮಾಡ್ಕೊಂಡು ಬಿಟ್ಟರೆ ಸಾಕು. ಅದು ಕೂಡ ತುಂಬಾ ಎಣ್ಣೆ ಇರುತ್ತೆ ಅದರಲ್ಲಿ, ಬಾದಾಮಿಯಲ್ಲಿ ಕೂಡ ನ್ಯಾಚುರಲಾಗಿ ಕಲರ್ ಕೊಡುತ್ತೆ ಅದು. ಹಾಗಾಗಿ ನಾನು ಪೂರ್ತಿ ಬಾದಾಮಿ ರೀತಿ ನೋಡ್ತಾ ಇರ್ಬೋದು ಯಾವ ರೀತಿ ಕುಟ್ತಾ ಇದ್ದೀನಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇರೋವಂಥ ಕುಟ್ಟಿದ ಮೇಲೆ ಎಣ್ಣೆ ಥರ ಬಿಟ್ಕೊಂಡಿರೋಂಥದ್ದು ಬಾದಾಮಿ. ಇವಾಗ ಇದು ಪೂರ್ತಿ ನುಣ್ಣಗೆ ಮಾಡಿರ್ತಾರೆ ಪೌಡ್ರ್, ಅದು ಕೂಡ ರೆಡಿ ಆಯಿತು. ಇವಾಗ ಏನು ಮಾಡೋಣ ಅಂದರೆ ನಾನು ಈಗ ಒಂದು ಸಣ್ಣದೊಂದು ಯಾವುದೊಂದು ಬೌಲ್ ಸಣ್ಣದೊಂದಿರುತ್ತಲ್ವ ಮುಚ್ಚಳ, ಆ ಮುಚ್ಚಳ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಇವಾಗ ಬಾದಾಮಿ ಕೂಡ ಕೊಟ್ಟಿರುವಂಥದ್ದಲ್ವ, ಅವು ಎರಡೂ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ಇವಾಗ ಬಾದಾಮಿ ಕೂಡ ಕೊಟ್ಟಿದ್ದೀನಿ ಆಲ್ರೆಡಿ ಪ್ಲೇಟಲ್ಲಿ ತೆಗೆದಿರೋದು ಕೂಡ ನ್ಯಾಚುರಲಾಗಿ ಎರಡೂ ಕೂಡ ಇದರಲ್ಲಿ ಒಂದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಪೇಪರ್ ಮೇಲೇ. ಪೇಪರ್ ಮೇಲೆ ಮಿಕ್ಸ್ ಮಾಡಿದ್ವಿ ಅಂದರೆ ನಮಗೆ ಚೆನ್ನಾಗಿ ಸಿಗುತ್ತೆ. ನೀವು ಏನಾದರೂ ಪ್ಲೇಟಲ್ಲಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಕೂಡ ಸಿಗೋದಿಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ನೋಡಿ ನಾನು ಪೇಪರ್ ಮೇಲೆ ಮಿಕ್ಸ್ ಮಾಡ್ಕೊಂಡು ಆಯ್ತಲ್ವಾ. ಇವಾಗ ನೋಡಿ ಸಣ್ಣ ಮುಚ್ಚಳ ತೊಗೊಂಡಿದ್ದೀನಲ್ಲ, ಮುಚ್ಚಳದಲ್ಲಿ ತೆಗಿತಾ ಇದ್ದೀನಿ. ಅದು ಸಣ್ಣ ಡಬ್ಬಿ ಇರೋದು ನನ್ನ ಹತ್ರ, ಅದಕ್ಕೋಸ್ಕರ ಮುಚ್ಚಳದಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ ನೋಡಿ ಈ ರೀತಿ ಎಲ್ಲ ಕೂಡ ನಾನು ಆ ಮುಚ್ಚಳದಲ್ಲಿ ತೆಗೆದಿರೋದು. ನೋಡಿ ನನ್ನ ಕೈ ಕೂಡ ಎಷ್ಟು ಕಪ್ಪಗಾಗಿರುವಂಥದ್ದು. ನಿಮಗೆ ಆವಾಗಲೇ ಹೇಳಿದ್ದೀನಲ್ವ, ನಾನು ದೀಪ ಹಚ್ಚಿದ್ದೀನಲ್ವ, ಅದ್ರ ಕೆಳಗಡೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿರೋಂಥದ್ದು. ಆ ಎಣ್ಣೆ ಕೂಡ ಸಾಸಿವೆ ಎಣ್ಣೆ ಅಲ್ವಾ, ಅದಕ್ಕೋಗಿ ಸ್ವಲ್ಪ ಕೂಡ ವೇಸ್ಟ್ ಮಾಡಬಾರ್ದು. ಅದ್ರ ಮೇಲಿರುವಂಥ ಎಣ್ಣೆ ನನ್ನ ಕೈಯಿಂದ ಸ್ವಲ್ಪ ರೀತಿ ತೊಗೊಂಡು ಈಗ ನೋಡಿ ಇವಾಗ ಈ ಮುಚ್ಚಳದಲ್ಲಿ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ನ್ಯಾಚುರಲಾಗಿ ನಮ್ಮ ಕಲರ್ ರೆಡಿ ಆಯಿತು. ಸ್ವಲ್ಪನೇ ನೋಡಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟು ನ್ಯಾಚುರಲಾಗಿ ನಮ್ಮ ಕೈಗೆ ನೋಡಿ ಎಷ್ಟು ಶೈನಿಯಾಗಿ ನಮ್ಮ ಕೈ ಕೂಡ ಕಪ್ಪಿಗೆ ಕಾಣಿಸ್ತಾ ಇರೋದು. ಹಾಗಿದ್ರೆ
ಈ ರೀತಿ ನೀವು ಕೂಡ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ರೆಡಿ ಮಾಡಿಕೊಂಡು ನೀವು ಯಾವಾಗ ಬೇಕಾವಾಗ ಯೂಸ್ ಮಾಡ್ಕೋಬೋದು. ನೀವು ತಲೆಗೆ ಹಚ್ಕೊಂಡು ಮತ್ತು ನೀವು ತಲೆ ಕೂಡ ನಾರ್ಮಲಿ ಸ್ನಾನ ಮಾಡುವಾಗ ಉಗುರು ಬೆಚ್ಚಗೆ ನೀರಿನಿಂದ ಸ್ನಾನ ಮಾಡ್ಕೋಬೇಕು. ಶಾಂಪೂ ಗಿಂಪು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಇದು ನೋಡಿ ನಮಗೆ ಯಾವಾಗ ಯಾವಾಗ ಬೆಳೆಸ್ತಾ ಬರ್ತೀವಿ ಆವಾಗ ನ್ಯಾಚುರಲ್ ಆಗಿ ನಮ್ಮ ತಲೆ ಚೆನ್ನಾಗಿ ಪರ್ಮನೆಂಟಾಗಿ ಕೂತ್ಕೊಳ್ತಾ ಬರುತ್ತೆ. ಹಾಗಾದರೆ ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆಯ್ತಾ 4 ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಕೂಡ ಯಾರೆಲ್ಲ ನೋಡಿರ್ತಾರಲ್ಲ ಅವರಿಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು ಅಂತ ಕೇಳ್ಕೊಳ್ತೀನಿ. ಹಾಗಿದ್ದರೆ ಖಂಡಿತವಾಗಿ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕು ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಒಂದು ಸರ್ತಿ ಮಾಡಿ ಹಚ್ಕೊಂಡು ನೋಡಿ. ನಿಮಗೂ ಕೂಡ ಯಾವ ರೀತಿ ರಿಸಲ್ಟ್ ಅಂತ ಗೊತ್ತಾಗುತ್ತೆ. ಹಾಗಾದರೆ ನೋಡಿ, ನ್ಯಾಚುರಲ್ ಆಗಿ ಸೈಡ್ ಎಫೆಕ್ಟ್ ಇಲ್ಲದೇ ಮಾಡಿರುವಂಥ ಈ ಹೇರ್ ಪ್ಯಾಕು ಖಂಡಿತವಾಗಿ ಟ್ರೈ ಮಾಡಿ. ತುಂಬಾ ಕಪ್ಪಗಾಗುತ್ತೆ ನಮ್ಮ ಕೂದಲು ಕೂಡ. ಹಾಗಾದರೆ ಇವತ್ತು ವಿಡಿಯೋದಲ್ಲಿ ತೋರಿಸಿರುವಂಥ ಈ ಹೇರ್ ಪ್ಯಾಕ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಧನ್ಯವಾದ.